ಹೆಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ ನಿಮಗೋಸ್ಕರ ಇವತ್ತು ಒಂದು ಸ್ಪೆಷಲ್ ವಿಡಿಯೋನ ತಂದಿದೆ. ಏನಕ್ಕೆ ಈ ವಿಡಿಯೋ ಸ್ಪೆಷಲ್? ಯಾಕಂದ್ರೆ ಇದು ಒಂದು ಸ್ಟ್ರಾಟಜಿ ವಿಡಿಯೋ. ಯಾವ ಸ್ಟ್ರಾಟಜಿ ವಿಡಿಯೋ ಅಂಡ್ ಯಾರಿಗೆ ಈ ಸ್ಟ್ರಾಟಜಿ ವಿಡಿಯೋ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ಆಯ್ತಾ? ಸೊ ಈ ಸ್ಟ್ರಾಟಜಿ ವಿಡಿಯೋ ಬಂದು 9th ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿಸ್ಕೊಂಡು 10th ಸ್ಟ್ಯಾಂಡರ್ಡ್ ನ ಸ್ಟಾರ್ಟ್ ಮಾಡಕ್ಕೆ ವೇಟ್ ಮಾಡ್ತಿರೋ ಅಂತ ಮಕ್ಕಳಿಗೆ ಈ ವಿಡಿಯೋ ಅಪ್ಲಿಕೇಬಲ್ ಆಗುತ್ತೆ, ಆಯ್ತಾ ಮಕ್ಕಳೇ? ಸೊ ಇವರನ್ನ ನಾವು 9th ಅಥವಾ ನಿಮ್ಮನ್ನ ನಾವು 9th ಸ್ಟ್ಯಾಂಡರ್ಡ್ ಪಾಸ್ ಔಟ್ಸ್ ಅಂತ ಕರಿತೀವಿ, ಅಥವಾ ಮೋರ್ ಎನರ್ಜೆಟಿಕಲಿ ನಿಮ್ಮನ್ನ ಏನಂತ ಕರಿಬಹುದು, SSLC ಬ್ಯಾಚ್ ಆಫ್ 2025. ಸೊ 2025ನೇ ಇಸ್ವಿಯಲ್ಲಿ ನೀವು SSLC ಎಕ್ಸಾಮ್ ನ ಕೊಡ್ಲಿಕ್ಕೆ ಹೋಗ್ತಿರ್ತೀರಾ ಅಲ್ವಾ? ಸೊ ನೀವು ಈ ಮಕ್ಕಳು ಇವರಿಗೋಸ್ಕರ ನಾವು ಈ ಸ್ಟ್ರಾಟಜಿ ವಿಡಿಯೋನ ತಯಾರು ಮಾಡಿದೀವಿ, ಆಯ್ತಾ? ಏನ್ ಸ್ಟ್ರಾಟಜಿ ಇದು? ಸೊ SSLC ಅಲ್ಲಿ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಸ್ ಬರುತ್ತೆ, ಹೊಸ ಏನು ಚಾಪ್ಟರ್ಸ್ ನ ಎಲ್ಲ ಕಲಿಯಕ್ಕೆ ಹೋಗ್ತಿರ್ತೀರಾ. ಸೊ SSLC ಸ್ಟಾರ್ಟ್ ಆಗೋವರೆಗೂ ವೇಟ್ ಮಾಡೋ ಬದಲು ನಿಮ್ಮ ಏನು ಸ್ಕೂಲಿನಲ್ಲಿ ಕ್ಲಾಸಸ್ ಅಥವಾ ಏನು ಕಕ್ಷೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಸಮ್ಮರ್ ವೆಕೇಶನ್ ಏನಿದೆ, ಬೇಸಿಗೆ ರಜಾ ಏನಿದೆ, ಅದರಲ್ಲಿ ನೀವು ಸ್ವಲ್ಪ ಪ್ರಿಪರೇಷನ್ ನಡೆಸ್ಕೋಬಹುದು, ಆಯ್ತಾ? ನಿಮ್ಮ 10th ಸ್ಟ್ಯಾಂಡರ್ಡಿಗೋಸ್ಕರ. ಸೊ ಯಾವ ರೀತಿ ಪ್ರಿಪೇರ್ ಮಾಡ್ಬೋದು, ನಿಮ್ಮನ್ನ ನೀವೇ ಯಾವ ರೀತಿ ಕಾನ್ಸೆಪ್ಟ್ಸ್ ನ ನೀವು ಓದ್ಕೋಬಹುದು ಅಂತ ಹೇಳಕ್ಕೆ ನಾವು ಈ ಸಮ್ಮರ್ ಸ್ಟ್ರಾಟಜಿ ಅಥವಾ ಹೆಡ್ ಸ್ಟಾರ್ಟ್ ವಿಡಿಯೋನ ನಿಮ್ಗೋಸ್ಕರ ಮಾಡಿದೀವಿ, ಆಯ್ತಾ ಮಕ್ಕಳೇ? ಸೊ ಪರೀಕ್ಷೆ ಚಾನಲ್ ಅಲ್ಲಿ ನಾನು ನಿಮ್ಮ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ SS. ಅಂಡ್ ಈ ಸಮ್ಮರ್ ಸ್ಟ್ರಾಟಜಿ ಏನು, ಇದರಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮ್ಗೆ ಹೇಳಕ್ ಹೋಗ್ತಿದ್ದೀನಿ, ಆಯ್ತಾ? ಓಕೆ. ಸೊ ಸಮ್ಮರ್ ಸ್ಟ್ರಾಟಜಿದು ಮೇನ್ ಫೋಕಸ್ ಏನು ಅಂದ್ರೆ ಮಕ್ಕಳೇ, ಒಂದು ಹ್ಯಾಬಿಟ್ ನ ಬಿಲ್ಡ್ ಮಾಡ್ಕೋಬೇಕು ನೀವು, ಆಯ್ತಾ? ಸೊ ಯಾವ ರೀತಿಯ ಹ್ಯಾಬಿಟ್ ಇದು? ದಿಸ್ ಇಸ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ, ಆಯ್ತಾ ಮಕ್ಕಳೇ? ಸೊ ಸೆಲ್ಫ್ ಸ್ಟಡಿ, ಸ್ವಯಂ ಆಗಿ ಯಾರ್ದೇ ಏನು ಮಾನಿಟರಿಂಗ್ ಇಲ್ಲದೆ, ಯಾರು ನಿಮ್ಮನ್ನ ಬಂದು ಮಾನಿಟರ್ ಮಾಡದೆ ನೀವೇ ಕೂತ್ಕೊಂಡು ಓದ್ಕೊಂಡ್ರೆ ಅದನ್ನ ನಾವು ಸೆಲ್ಫ್ ಸ್ಟಡಿ ಅಂತ ಕರಿತೀವಿ ಅಲ್ವಾ? ಸೊ ಈ ಸೆಲ್ಫ್ ಸ್ಟಡಿ ಹ್ಯಾಬಿಟ್ ಏನಿದೆ ಇದನ್ನ ನೀವು ಬಿಲ್ಡ್ ಮಾಡ್ಕೋಬೇಕು. ಯಾಕಂದ್ರೆ ಈ ಹ್ಯಾಬಿಟ್ ಬಿಲ್ಡ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಇಯರ್ ಬರೆಯೋ ಎಕ್ಸಾಮ್ ಏನಿದೆ ಅದನ್ನ ಈಸಿಯಾಗಿ ಫೇಸ್ ಮಾಡ್ತೀರಾ, ಆಯ್ತಾ ಮಕ್ಕಳೇ? ವಿ ಕ್ಯಾನ್ ಅಶ್ಯೂರ್ ಯು ದಟ್ ಒನ್ಸ್ ಯು ಸ್ಟಾರ್ಟ್ ಸೆಲ್ಫ್ ಸ್ಟಡಿಯಿಂಗ್, ನೆಕ್ಸ್ಟ್ ಇಯರ್ ಎಕ್ಸಾಮ್ನ ಆರಾಮಾಗಿ ನೀವು ಫೇಸ್ ಮಾಡ್ತೀರಾ, ಆಯ್ತಾ? ಸೊ ಹೇಗೆ ಬಿಲ್ಡ್ ಮಾಡ್ಕೋತೀರಾ ಸೆಲ್ಫ್ ಸ್ಟಡಿ ಅನ್ನೋ ಒಂದು ಹ್ಯಾಬಿಟ್ನ? ನೀವು ಈಗ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು, ಅದನ್ನ ಸಮ್ಮರ್ ವೆಕೇಶನ್ ಇಂದಾನೇ ಸ್ಟಾರ್ಟ್ ಮಾಡಬೇಕು. ಅಯ್ಯೋ ನಂಗೆ ಸಮ್ಮರ್ ವೆಕೇಶನ್ ಮಜಾ ಮಾಡ್ಬೇಕಂತ ಇದೆ ಅಂತ ಎಲ್ಲ ಅನ್ಕೊಂಡ್ರೆ ಆ ಥಾಟ್ಸ್ನ ತಲೆಯಿಂದ ತೆಗೆದುಬಿಡಿ. ಸಮ್ಮರ್ ವೆಕೇಶನ್ ಆಫ್ 2025ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಜಾ ಮಾಡ್ಕೊಂಡು ಸ್ಪೆಂಡ್ ಮಾಡಿ, ಆಯ್ತಾ? ಬಟ್ ಸಮ್ಮರ್ ವೆಕೇಶನ್ ಆಫ್ 2024 ಫಾರ್ ಅವರ್ 9th ಪಾಸ್ ಔಟ್ಸ್, ಈ ಟೈಮು ನಿಮಗೆ ಮಜಾ ಮಾಡೋ ಟೈಮ್ ಅಲ್ಲ, ಈ ಟೈಮ್ ಪ್ರಿಪೇರ್ ಆಗೋ ಟೈಮು, ಆಯ್ತಾ? ಸೊ ಹೇಗೆ ಸೆಲ್ಫ್ ಸ್ಟಡಿ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೋತೀರಾ ಅಂದರೆ, ಡೈಲಿ ಅಟ್ಲೀಸ್ಟ್ 2 hours ನೀವು ಮಧ್ಯಾಹ್ನದ ಹೊತ್ತು, ಫಸ್ಟ್ ಆಫ್ ಆಲ್ ಸಮ್ಮರ್ ಬಿಸಿಲು ಎಷ್ಟೊಂದಿದೆ, ಸೊ ಮಧ್ಯಾಹ್ನದ ಹೊತ್ತು ಆಚೆ ಹೋಗ್ಬಿಟ್ಟು ಆಟ ಆಡೋದಕ್ಕಿಂತ ಬದಲು ಒಂದು 2 hour ಕುತ್ಕೊಂಡು ನೀವು ಓದೋದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಆಯ್ತಾ ಮಕ್ಕಳೇ? ಆ್ಯಂಡ್ ಏನಕ್ಕೆ ಆಟ ಆಡಬಾರ್ದು ಅಂತ ಹೇಳ್ತಿಲ್ಲ, ಮಧ್ಯಾಹ್ನದ ಹೊತ್ತು ಬಿಸಿಲು ಜಾಸ್ತಿ ಇರುತ್ತೆ, ಆಚೆ ಹೋಗಿ ಆಡಿದ್ರೆ ನೀವು ಏನು ಡಿಹೈಡ್ರೇಟ್ ಆಗ್ತೀರಾ, ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಒಂದು 2 hour ಕುತ್ಕೊಂಡು ಓದ್ಕೊಂಡ್ಬಿಡಿ. ಓದಿದಾದ್ಮೇಲೆ ಸಂಜೆ ಹೊತ್ತು ಬಿಸಿಲು ಕಮ್ಮಿ ಆಗಿರತ್ತಲ್ವಾ, ಆಗ ಹೋಗಿ ಆಟ ಆಡಿ, ಆಯ್ತಾ? ಸೊ ಈ 2 hours ಏನು ನೀವು ಹೇಗೆ ಡೆಡಿಕೇಟ್ ಮಾಡ್ಬೋದು, ಯಾವ ಚಾಪ್ಟರ್ಸ್ಗೆ ಡೆಡಿಕೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಇದಕ್ಕೋಸ್ಕರ ನಮ್ಮ ಪರೀಕ್ಷೆ ಚಾನೆಲ್ ನಿಮಗೆ ಆಲ್ರೆಡಿ ಏನು ಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾವು ನಮ್ಮ ಚಾನಲಿನಲ್ಲಿ ಒಂದು ಸೆಕ್ಷನ್ನ ಕ್ರಿಯೇಟ್ ಮಾಡಿದ್ದೀವಿ, ಆಯಿತಾ? ಸೊ ಪರೀಕ್ಷೆ ಚಾನಲ್ ಹೋಮ್ ಪೇಜ್ ಏನಿದೆ ಈ ರೀತಿ ಕಾಣಿಸುತ್ತೆ ಅಲ್ವಾ ಮಕ್ಕಳೇ? ಸೊ ಹೋಮ್ ಪೇಜನ್ನು ಸ್ಟಾರ್ಟಿಂಗಲ್ಲೇ ನಾವು ಹೆಡ್ ಸ್ಟಾರ್ಟ್ ಟು SSLC 2025 ಅನ್ನೋ ಒಂದು ಸೆಕ್ಷನ್ನ ಕ್ರಿಯೇಟ್ ಮಾಡಿದ್ದೀವಿ, ಆಯಿತಾ? ಸೊ ಈ ಸೆಕ್ಷನಲ್ಲಿ ನಾವು 5 ಪ್ಲೇ ಲಿಸ್ಟ್ನ ಹಾಕಿದ್ದೀವಿ ಮಕ್ಕಳೇ. ಏನಿದು ಪ್ಲೇ ಲಿಸ್ಟ್, ಏನಿರುತ್ತೆ ಈ ಪ್ಲೇ ಲಿಸ್ಟಿನಲ್ಲಿ? ಸೊ ನಮ್ಮ ಕೋರ್ ಸಬ್ಜೆಕ್ಟ್ಸ್ ಏನಿದೆ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಹಾಗೂ ಸೈನ್ಸ್ ಅಲ್ವಾ? ಸೊ ಈ ಕೋರ್ ಸಬ್ಜೆಕ್ಟ್ಸ್ನ ಫಸ್ಟ್ ಚಾಪ್ಟರ್ಸ್ನ ತೆಗೆದು ನಾವು ಈ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀವಿ, ಆಯ್ತಾ ಮಕ್ಕಳೇ? ಸೊ ಸೋಷಿಯಲ್ ಸೈನ್ಸ್ನ ಫಸ್ಟ್ ಚಾಪ್ಟರ್ ಬಂದು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಮ್ಯಾಥ್ಸ್ನ ಫಸ್ಟ್ ಚಾಪ್ಟರ್ ಬಂದು ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ಸ್, ಸೈನ್ಸಲ್ಲಿ 3 ಭಾಗಗಳಿದೆ ಅಲ್ವಾ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಅಲ್ವಾ? ಸೊ ಸೈನ್ಸಲ್ಲಿ ಫಿಸಿಕ್ಸ್ನ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಸಿಟಿ, ಕೆಮಿಸ್ಟ್ರಿಯ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್, ಹಾಗೂ ಬಯಾಲಜಿಯ ಫಸ್ಟ್ ಚಾಪ್ಟರ್ ಲೈಫ್ ಪ್ರಾಸೆಸಸ್ ಏನಿದೆ ಇದನ್ನ ನಾವು ನಿಮ್ಗೋಸ್ಕರ ಪ್ಲೇ ಲಿಸ್ಟ್ ಆಗಿ ಕ್ರಿಯೇಟ್ ಮಾಡಿದೀವಿ, ಆಯ್ತಾ? ಸೊ ಈ ಪ್ಲೇ ಲಿಸ್ಟ್ ಅಲ್ಲಿ ಫಸ್ಟ್ ಚಾಪ್ಟರ್ಗೆ ರಿಲೇಟೆಡ್ ಆಗಿರುವಂಥ ಪ್ರತಿಯೊಂದು ವಿಡಿಯೋನು ಇರುತ್ತೆ, ಆಯ್ತಾ ಮಕ್ಕಳೇ? ಸೊ ನೀವು ನಿಮ್ಮ 2 hours ಏನಿದೆ ಅದನ್ನ ನಿಮ್ಗೆ ಇಷ್ಟ ಬಂದಂಗೆ ನೀವು ಸ್ಟ್ರಕ್ಚರ್ ಮಾಡ್ಕೋಬಹುದು, ಆಯ್ತಾ? ಸೊ 2 hours ಅಲ್ಲಿ ಮೇ ಬಿ ನೀವು 2 hours ಕೊಟ್ಟಿದ್ದೀವಿ ಅಲ್ವಾ ನಿಮಗೆ? ಸೊ 2 hours ಅಲ್ಲಿ ಮೇ ಬಿ 30 minutes ಏನಿದೆ ನೀವು ಸೋಷಿಯಲ್ ಸೈನ್ಸಿಗೆ ಸ್ಪೆಂಡ್ ಮಾಡ್ಬೋದು,
ನಮ್ಮ ಸೋಷಿಯಲ್ ಸೈನ್ಸಿನ ಪ್ಲೇಲಿಸ್ಟಲ್ಲಿ ಇರುವಂಥ ಯಾವುದಾದ್ರೂ ಐ ಮೀನ್ ಸೀಕ್ವೆನ್ಷಿಯಲಿ ಹೋಗಬೇಕು, ಫಸ್ಟ್ ವಿಡಿಯೋ ಆದಮೇಲೆ ಸೆಕೆಂಡ್ ವಿಡಿಯೋ, ಆ ಥರ ಫಸ್ಟ್ ವಿಡಿಯೋ ತೊಗೊಂಡ್ಬಿಟ್ಟು ಮೇ ಬಿ 30 minutes ವಾಚ್ ಮಾಡಿ. ಫಸ್ಟ್ 30 minutes ಆಫ್ ದ ಫಸ್ಟ್ ವಿಡಿಯೋ ವಾಚ್ ಮಾಡ್ಬೋದು. ನೆಕ್ಸ್ಟ್ 30 minutesನ ನೀವು ಏನು ನಮ್ಮ ಮ್ಯಾಥಿಗೋಸ್ಕರ, ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟಿಗೋಸ್ಕರ ಸ್ಪೆಂಡ್ ಮಾಡ್ಬೋದು. ಫಸ್ಟ್ 30 minutes ಇಸ್ ಫಾರ್ ಸೋಷಿಯಲ್, ನೆಕ್ಸ್ಟ್ 30 minutes or 1 hour you can ಸ್ಪೆಂಡ್ ಸ್ಟಡಿಯಿಂಗ್ ಮ್ಯಾಥಮ್ಯಾಟಿಕ್ಸ್ ಅಲ್ವಾ ಮಕ್ಕಳೇ. ನೆಕ್ಸ್ಟು ಇನ್ 1 hour ಬರುತ್ತೆ ಅಲ್ವಾ, ಸೊ 1 hourನ ನೀವು ಸೈನ್ಸಿಗೆ ಸ್ಪೆಂಡ್ ಮಾಡ್ಬೋದು. ಸೊ ಸೈನ್ಸಲ್ಲಿ ನೀವು ಫಿಸಿಕ್ಸ್ ಓದಬೇಕಾ, ಕೆಮಿಸ್ಟ್ರಿ ಓದಬೇಕಾ, ಬಯಾಲಜಿ ಓದಬೇಕಾ, ಅದು ನಿಮಗೆ ಬಿಟ್ಟಿದ್ದು ಆಯಿತಾ. ಅಥವಾ ನಿಮ್ಗೆ ಈ ಪ್ಲಾನ್ ಇಷ್ಟ ಆಗ್ತಿಲ್ಲ ಅಂದರೆ ಸೋಷಲಿಗೆ 30 minutes ಸ್ಪೆಂಡ್ ಮಾಡಿ, ಮ್ಯಾಥ್ಸಿಗೆ 1 hour ಸ್ಪೆಂಡ್ ಮಾಡಿ, ಸೈನ್ಸಿಗೆ ½ an hour ಸ್ಪೆಂಡ್ ಮಾಡಿ. ಅಥವಾ ಸೋಷಲಿಗೆ 1 hour ಸ್ಪೆಂಡ್ ಮಾಡಿ, ಮ್ಯಾಥ್ಸಿಗೆ 30 minutes, ಆಮೇಲೆ ಸೈನ್ಸಿಗೆ 30 minutes ಸ್ಪೆಂಡ್ ಮಾಡಿ. ನಿಮ್ಗೆ ಹೇಗೆ ಇಷ್ಟ ಬರುತ್ತೋ, ನಿಮಗೆ ಅಂದರೆ ಯಾವ ಚಾಪ್ಟರ್ ಅಥವಾ ಯಾವ ಸಬ್ಜೆಕ್ಟ್ ಮೇಲೆ ಪ್ರೀತಿ ಜಾಸ್ತಿ ಇದೆಯೋ ಆ ಸಬ್ಜೆಕ್ಟ್ನ ಜಾಸ್ತಿ ಟೈಮ್ ಕೊಟ್ಟು ಆ ಸಬ್ಜೆಕ್ಟ್ನ ಓದಿ ಆಯಿತಾ. ಅಥವಾ whatever seems convenient to you, make sure you study that ಆಯ್ತಾ. ಬಟ್ 2 hours ಡೈಲಿ ಆದಷ್ಟು ಸ್ಪೆಂಡ್ ಮಾಡಿ ನೀವು ಚಾಪ್ಟರ್ಸ್ನ ಕಲೀರಿ, ಬಿಕಾಸ್ ಸೆಲ್ಫ್ ಸ್ಟಡಿ ಅನ್ನೋ ಒಂದು ಹ್ಯಾಬಿಟ್ ನಿಮಗೆ ಬಿಲ್ಡ್ ಆಗುತ್ತೆ ಆಯ್ತಾ ಮಕ್ಕಳೇ. ಸೊ ಇಷ್ಟು ಈ ಹೆಡ್ ಸ್ಟಾರ್ಟ್ ಟು SSLC ಅಲ್ಲಿರೋ ಈ ಎಲ್ಲ ವಿಡಿಯೋಸ್ ಮುಗಿಸಿದ ಮೇಲೆ ನಿಮಗೆ ಇನ್ನೊಂದಷ್ಟು ವಿಡಿಯೋಸ್ನ ಕೂಡ ನೀವು ವಾಚ್ ಮಾಡ್ಬೋದು ಆಯಿತಾ. ಯಾವುದಿದು ವಿಡಿಯೋಸ್ ನಾನು ಹೇಳ್ಕೊಡ್ತೀನಿ ನಿಮಗೆ. ಎಸ್, ಸೊ ಆ್ಯಕ್ಚುಲಿ ಸೈನ್ಸಿನಲ್ಲಿ ಫಸ್ಟ್ ಚಾಪ್ಟರ್ ನಿಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅನ್ನೋ ಚಾಪ್ಟರ್ ಅಲ್ವಾ. ಸೊ ಅದರಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಆಯಿತಾ ಮಕ್ಕಳೇ. ಆ್ಯಂಡ್ ಈ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಬಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಕ್ಕೆ? ಬಿಕಾಸ್ ಮುಂದೆ ಬರುವಂತಹ ಎಲ್ಲ ಚಾಪ್ಟರ್ಸಿನಲ್ಲೂ ನೀವು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ನಡೆಸಲೇಬೇಕು ಆಯಿತಾ. ಸೊ ಮೇಕ್ ಶ್ಯೂರ್ ನೀವು ಫಸ್ಟ್ ಚಾಪ್ಟರಲ್ಲಿ ಎಲ್ಲ ವಿಡಿಯೋಸ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಬಟ್ ಈ ಸಮ್ಮರ್ ವೆಕೇಷನಲ್ಲಿ ಆದಷ್ಟು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ಪ್ರಾಕ್ಟೀಸ್ ಮಾಡಿ ಆಯ್ತಾ ಮಕ್ಕಳೇ. ಆದಷ್ಟು ಎಷ್ಟು ಇಕ್ವೇಷನ್ಸ್ ತೊಗೊಂಡು ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೋ ಅಷ್ಟನ್ನು ತೊಗೊಂಡು ಬ್ಯಾಲೆನ್ಸ್ ಮಾಡಿ ಈ ಕಾನ್ಸೆಪ್ಟ್ ಏನಿದೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನಮ್ಮ ಚಾನಲಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ಗೆ ಡೆಡಿಕೇಟೆಡ್ ಆಗಿ ನಾವು 2 ವಿಡಿಯೋನ ತಯಾರು ಮಾಡಿ ಇಟ್ಟಿದ್ದೀವಿ ಆಯಿತಾ. ಸೊ ಫಸ್ಟ್ ಬಂದು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ಸ್ ಅನ್ನೋ ವಿಡಿಯೋ, ಸೆಕೆಂಡ್ ಬಂದು ಬ್ಯಾಲೆನ್ಸಿಂಗ್ ಇಕ್ವೇಷನ್ಸ್ನ ಪ್ರಾಕ್ಟೀಸ್ ವಿಡಿಯೋ ಆಯಿತಾ ಮಕ್ಕಳೇ. ಸೊ 2 ವಿಡಿಯೋಸ್ನ ನೋಡಿದ್ರೆ ಬೈ ದ ಎಂಡ್ ಆಫ್ ದೀಸ್ 2 ವಿಡಿಯೋಸ್ ಯಾವುದೇ ಇಕ್ವೇಷನ್ ಕೊಟ್ಟರು ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಅಷ್ಟು ಕಾನ್ಫಿಡೆನ್ಸಿಂದ ನಾನು ಹೇಳ್ತಿದ್ದೀನಿ. ನಾನೇ ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ ಆಯ್ತಾ ಇದು. ಓಕೆ, ಸೊ ಈ ಎಲ್ಲ ವಿಡಿಯೋಸ್ ನಾನು ಯಾವ್ಯಾವ ವಿಡಿಯೋಸ್ ಮೆನ್ಷನ್ ಮಾಡ್ತಿದ್ದೀನಿ ಅದ್ರದ್ದೆಲ್ಲ ಲಿಂಕ್ಸು ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ ಆಯ್ತಾ ಮಕ್ಕಳೇ. ಆ್ಯಂಡ್ ಇನ್ನೊಂದೇನೆಂದರೆ, ಸೊ ನಮ್ಮ ಪ್ರೀವಿಯಸ್ ನಾನೇನು ಹೇಳಿದೆ, ನಮ್ಮ ಹೆಡ್ ಸ್ಟಾರ್ಟ್ ವಿಡಿಯೋಸ್ ಬಗ್ಗೆ ಏನು ಹೇಳಿದೆ, ಇದೆಲ್ಲ ಸ್ವಲ್ಪ ಸೀರಿಯಸ್ ಕಾನ್ಸೆಪ್ಟ್ಸ್ ಅಲ್ವಾ. ಸೊ ನೀವು ತುಂಬಾ ತಲೆ ಉಯ್ದು ಅದಕ್ಕೆ ಅರ್ಥ ಮಾಡ್ಕೋಬೇಕಲ್ವಾ. ಸೊ ನೆಕ್ಸ್ಟ್ ನಾನು ತೋರಿಸ್ತಿರೋದು ಮೇ ಬಿ ಇಟ್ ಕುಡ್ ಬಿ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್. ನೆಕ್ಸ್ಟ್ ಮ್ಯಾಥ್ಸಲ್ಲಿ ನಾನು ಟ್ರಿಗ್ನೋಮೆಟ್ರಿ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇದೆಲ್ಲ ಸ್ವಲ್ಪ ಫನ್ ಕಾನ್ಸೆಪ್ಟ್ಸ್ ಆಯಿತಾ ಮಕ್ಕಳೇ. ಸೊ ನೀವು ಇದನ್ನು ಒಳ್ಳೆ ಪಝಲ್ಸ್ ಥರ ತೊಗೊಂಡು ಸಾಲ್ವ್ ಮಾಡಿದ್ರು ದೇ ಆರ್ ರಿಯಲಿ ಫನ್ ಟು ಲರ್ನ್ ಆಯಿತಾ ಮಕ್ಕಳೇ. ಸೊ ಫನ್ ಎಲಿಮೆಂಟ್ ಇರಲಿ, ಸಮ್ಮರ್ ಹಾಲಿಡೇಸಲ್ಲೂ ನಾನು ಓದ್ಕೋಬೇಕಾ ಅನ್ನೋ ಆ ಫೀಲಿಂಗ್ ಬರದೇ ಇರಲಿ ಅಂತ ನಾವು ಈ ರೀತಿ ಕಾನ್ಸೆಪ್ಟ್ಸ್ನ ಹಾಕ್ತಿದ್ದೀವಿ ಆಯಿತಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದನ್ನ ಕಲಿಬಹುದು ನೀವು? ಎಸ್, ಸೊ ಮ್ಯಾಥ್ಸಿನಲ್ಲಿ ಟ್ರಿಗ್ನೋಮೆಟ್ರಿ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನೋ ಒಂದು ಚಾಪ್ಟರ್ ಇದೆ ಅಲ್ವಾ. ಸೊ ಆ ಟ್ರಿಗ್ನೋಮೆಟ್ರಿನ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನಕ್ಕೆ ಮಾಡಬಹುದು ಅಂತಿಲ್ಲ ನಾನು ನಿಮಗೆ, ಬಹುಶಃ ಅನ್ನೋ ಒಂದು ಮೇ ಬಿ ಅಂತಿಲ್ಲ, ಮಾಡಲೇಬೇಕು. ಏನಕ್ಕೆ ಹೇಳ್ತಿದ್ದೀನಿ? ಬಿಕಾಸ್ ಟ್ರಿಗ್ನೋಮೆಟ್ರಿ ಏನಿದೆ ನಿಮಗೆ ಕಂಪ್ಲೀಟ್ಲಿ ಹೊಸ ಕಾನ್ಸೆಪ್ಟ್ ಅಲ್ವಾ. ಸೊ 10th ಬರೋವರೆಗೂ ನೀವು ಟ್ರಿಗ್ನೋಮೆಟ್ರಿ ಬಗ್ಗೆ ಕೇಳೂ ಇರಲ್ಲ ಅಲ್ವಾ ಮಕ್ಕಳೇ. ಸೊ ಸಡನ್ ಆಗಿ ನೀವು ಕ್ಲಾಸಲ್ಲಿ ಕೂತಾಗ ಟೀಚರ್ ಟ್ರಿಗ್ನೋಮೆಟ್ರಿ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಎಲ್ಲ ಮಗುಗೂ ಸ್ಪೆಷಲ್ ಅಟೆನ್ಷನ್ ಕೊಟ್ಕೊಂಡು ಎಲ್ಲ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಸೋಕ್ಕಾಗಲ್ಲ. ಸೊ ನೀವೇನು ಮಾಡ್ಬೋದು, ಈ ಟೈಮಲ್ಲಿ ಟ್ರಿಗ್ನೋಮೆಟ್ರಿದು ಬೇಸಿಕ್ಸ್ನ ಕಲ್ತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಮ್ಯಾಥ್ಸಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಓದಿ ಮುಗಿಸಿದ ಮೇಲೆ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಓದಬೇಕಾದ್ರೆ ನಿಮ್ಗೆ ಎಲ್ಲಾದರೂ ಮಧ್ಯದಲ್ಲಿ ಬೋರ್ ಹೊಡಿತು ಅಂದಾಗ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿನ ಕಲ್ತ್ಕೊಳ್ಳಿ. ನಮ್ಮ ಚಾನಲಿನಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹಾಗೂ ವಾಟ್ ಇಸ್ ಟ್ರಿಗ್ನೋಮೆಟ್ರಿ ಅನ್ನೋ 2 ವಿಡಿಯೋಸ್ ಇದೆ ಇನ್ ಸ್ಪೆಸಿಫಿಕ್. ಸೊ ಇಷ್ಟು ಬೇಸಿಕ್ಸ್ನ ಕಲ್ತ್ರೆ ಆದರೂ ನಿಮಗೆ ಕ್ಲಾಸಲ್ಲಿ ಕೂತಾಗ ಟೀಚರ್ಸ್ ಪಾಠ ಸ್ಟಾರ್ಟ್ ಮಾಡಿದಾಗ ಅಯ್ಯೋ ಎಲ್ಲಿದ್ದೀರಿ, ನಾನು ಏನು ಮಾಡ್ತಿದ್ದಾರೆ ಟೀಚರ್ ಅಂತ ಆ ಹೆಡ್ ಸ್ಪೇಸಲ್ಲಿ ನೀವು ಹೋಗಲ್ಲ. ಯು ವಿಲ್ ಹ್ಯಾವ್ ಸಮ್ ಬ್ಯಾಕಪ್. ನಾನು ಕಲ್ತಿದ್ದೀನಿ, ಅವರು ಟೀಚರ್ ಹೇಳ್ತಿರೋ ಪದಗಳು ನನಗೆ ಸ್ಪ್ಯಾನಿಷು ಲ್ಯಾಟಿನ್ ಥರ ಕೇಳಿಸ್ತಿಲ್ಲ, ಅರ್ಥ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಆದರೂ ಬರುತ್ತೆ. ಸೊ ಮೇಕ್ ಶ್ಯೂರ್ ಯು ವಾಚ್ ದೀಸ್ 2 ವಿಡಿಯೋಸ್ related to
ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಆಯ್ತಾ ಮಕ್ಕಳೇ. ಆ್ಯಂಡ್ ಆಸ್ ಐ ಟೋಲ್ಡ್ ಯು ಇದು ತುಂಬ ಫನ್ ಕಾನ್ಸೆಪ್ಟ್ಸ್ ಆಯ್ತಾ, ತುಂಬ ಮಜಾ ಬರುವಂತಹ ಕಾನ್ಸೆಪ್ಟ್ಸ್ ಇದು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಏನು ಹೆಡ್ ಸ್ಟಾರ್ಟ್ ಸಿಗತ್ತೆ. ಇಫ್ ನಥಿಂಗ್, ಬೇರೆ ಯಾರು ಓದಿರೋ ಕಾನ್ಸೆಪ್ಟ್ಸ್ ನಾನು ಓದಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆಯ್ತಾ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ಮ್ಯಾಥಲ್ಲಿ ನೀವು? ಎಸ್, ಸೊ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ನೀವು ಒಂದಷ್ಟು ಬೇಸಿಕ್ ಥಿಂಗ್ಸ್ಗೆ ಏನು ಕಾನ್ಸಂಟ್ರೇಟ್ ಮಾಡಿ ಎಫರ್ಟ್ಸ್ ಹಾಕಿದ್ರೆ ನಿಮ್ಮ 10th ಜರ್ನಿ ಏನಿದೆ, SSLC ಜರ್ನಿ ಏನಿದೆ ತುಂಬ ಈಸಿ ಆಗುತ್ತೆ. ಏನದು? ಟೇಬಲ್ಸ್ನ ಕಲೀರಿ ಮಕ್ಕಳೇ ಆಯ್ತಾ. ಸೊ ಟೇಬಲ್ಸ್ನ ಎಲ್ಲಿವರೆಗೂ ಕಲಿಬೇಕು ಮ್ಯಾಮ್? 100ವರೆಗೂ ಟೇಬಲ್ಸ್ ಕಲಿಬೇಕಾ? ಇಲ್ಲ. ಸೊ 20ವರೆಗೂ ಆದರೂ ನಿಮಗೆ ಟೇಬಲ್ಸ್ ಗೊತ್ತಿದ್ರೆ ನಿಮ್ಮ SSLC ಜರ್ನಿ ಈಸಿ ಆಗುತ್ತೆ. ಸೊ 20ರವರೆಗೂ ಅಟ್ಲೀಸ್ಟ್ ನೀವು ಟೇಬಲ್ಸ್ನ ಕಲ್ತಿರಿ ಆಯ್ತಾ. ಇನ್ನೇನು ಬೇಕು? ಡಿವಿಸಿಬಿಲಿಟಿ ರೂಲ್ಸ್ ಏನಿದೆ ಅದನ್ನ 1 till 11 ನೀವು ಕಲ್ತಿರ್ಬೇಕು ಆಯ್ತಾ ಮಕ್ಕಳೇ. ಅದಲ್ಲದೆ ಸ್ಕ್ವೇರ್ಸ್ನ 30ವರೆಗೂ, ಸ್ಕ್ವೇರ್ಸ್ ಅಂದ್ರೆ ಏನು? 1 square is 1, 2 square is 4, 3 square is 9, ಈ ಥರ ಸ್ಕ್ವೇರ್ಸ್ ಇರತ್ತೆ ಅಲ್ವಾ. ಸೊ ಅದನ್ನ 30ವರೆಗೂ ಕಲ್ತಿರ್ಬೇಕು. ಆ್ಯಂಡ್ ಕ್ಯೂಬ್ಸ್ನ 20ವರೆಗೂ ಕಲ್ತಿರ್ಬೇಕು. 1 cube is 1, 2 cube is 8 ಆ ಥರ ಹೋಗುತ್ತೆ ಅಲ್ವಾ. ಸೊ ಕ್ಯೂಬ್ಸ್ನ 20ವರೆಗೂ ಹಾಗೂ ಸ್ಕ್ವೇರ್ಸ್ನ 30ವರೆಗೂ ಕಲ್ತಿರ್ಬೇಕು. ಇದನ್ನ ರಿವೈಸ್ ಮಾಡ್ಕೊಳ್ಳೋಕ್ಕೆ, ನೀವು ಆಲ್ರೆಡಿ ಕಲ್ತಿದ್ರೆ ರಿವೈಸ್ ಮಾಡ್ಕೊಳ್ಳೋಕ್ಕೆ ಆ 2 hours ಒಂದು 15 minutesನಾದರೂ ನೀವು ಡೆಡಿಕೇಟ್ ಮಾಡಿ ಆಯ್ತಾ ಮಕ್ಕಳೇ. ಅಥವಾ 2 hours + 15 minutes ಅಂತ ಇಟ್ಕೊಳ್ಳಿ ನಿಮ್ಮ ಡೈಲಿ ಟೈಮ್ ಟೇಬಲ್ನ. ಸೊ 2 hours ಫಸ್ಟ್ ಚಾಪ್ಟರ್ಸ್ನ ರಿವೈಸ್ ಮಾಡಿ ಓದ್ಕೊಂಡ್ಬಿಡಿ. ನೆಕ್ಸ್ಟ್ 15 minutes ಇಷ್ಟು ಕಾನ್ಸೆಪ್ಟ್ಸ್ನ ಯಾವ್ದಾಗತ್ತೋ. ಇವತ್ತು ನಾನು ಬರೀ 7 ಟೇಬಲ್ನ ರಿವೈಸ್ ಮಾಡ್ತೀನಿ, ಸೊ ಬರೀ ಏನು 10ವರೆಗೂ ಕ್ಯೂಬ್ಸ್ನ ಕಲಿತೀನಿ. ಈ ಥರ ಆದರೂ ನಿಮ್ಮ ಏನು ಟೈಮ್ನ ನೀವು ಮ್ಯಾನೇಜ್ ಮಾಡ್ಕೊಂಡು ಕಲಿಬೇಕಾಗತ್ತೆ ಆಯ್ತಾ. ಸೊ ದಿಸ್ ಇಸ್ ಸಮಥಿಂಗ್ ಯು ಕ್ಯಾನ್ ಲರ್ನ್ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಏನು ಗೊತ್ತಿರಬೇಕು ನಿಮಗೆ? ಎಸ್, ಸೊ ಕನ್ಸ್ಟ್ರಕ್ಷನ್ಸ್. ಸೊ ನಿಮಗೆ 10th SSLC ಮ್ಯಾಥ್ ಸಿಲೆಬಸ್ಸಲ್ಲಿ ಕನ್ಸ್ಟ್ರಕ್ಷನ್ಸ್ ಕೂಡ ಇದೆ. ಸೊ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಓದಿ, ಟ್ರಿಗ್ನೋಮೆಟ್ರಿ ಓದಿ ನನಗೇನು ತಲೆಗೆ ಹೋಗ್ತಿಲ್ಲ, ನನಗೆ ಏನು ಇಷ್ಟನೇ ಆಗ್ತಿಲ್ಲ ಓದೋಕ್ಕೆ ಅಂದಾಗ ಇನ್ನೊಂದು ಸ್ವಲ್ಪ ಫನ್ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ಸ್ನ ಕಲಿಬಹುದು. ಯಾಕೆ? ಬಿಕಾಸ್ ಕನ್ಸ್ಟ್ರಕ್ಷನ್ಸ್ ಏನು, ನೀವು ಕುತ್ಕೊಂಡು ಡ್ರಾಯಿಂಗ್ ಮಾಡೋ ಥರ ಏನು ಫೀಲಿಂಗ್ ಬರುತ್ತೆ ಅಲ್ವಾ. ಸೊ ಇದು ನಿಮಗೆ ಬೋರ್ ಹೊಡೆಯಲ್ಲ ಆ್ಯಂಡ್ ಏನು ತುಂಬ ಸ್ಟ್ರೆಸ್ ಆದಂಗೆ ಆಗಲ್ಲ ಆಯಿತಾ. ಸೊ ನಮ್ಮ ಚಾನಲ್ನಲ್ಲಿ ಕನ್ಸ್ಟ್ರಕ್ಷನ್ಸ್ಗೆ ರಿಲೇಟೆಡ್ ಈ 3 ವಿಡಿಯೋಸ್ನ ನಾವು ಈ ಸಮ್ಮರ್ ವೆಕೇಶನ್ಗೆ ಈ 3 ವಿಡಿಯೋಸ್ನ ನೀವು ನೋಡಿ ಕಲಿಬಹುದು ಆಯ್ತಾ ಮಕ್ಕಳೇ. ಸೊ ಈ 3 ವಿಡಿಯೋನ ಏನು ಲಿಂಕ್ ಏನಿದೆ ಅದನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆಯಿತಾ. ಸೊ ದೀಸ್ ಆರ್ ಆಲ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್, ನಿಮಗೆ ಬೋರ್ ಹೊಡೆಯಲ್ಲ, ಮಜಾ ಬರುತ್ತೆ. ಸೊ ಮೇಕ್ ಶ್ಯೂರ್ ನೀವು ಕನ್ಸ್ಟ್ರಕ್ಷನ್ಸ್ನ ಕೂಡ ಏನು ಟೈಮ್ ಇದ್ದಾಗ ಅದು ಬೋರ್ ಹೊಡಿತಿದ್ರೆ ಅಥವಾ ಏನು ಸ್ಟ್ರೆಸ್ ಆಗ್ತಿದ್ರೆ ಕನ್ಸ್ಟ್ರಕ್ಷನ್ಸ್ನ ಕೂಡ ನೀವು ಕಲಿಬಹುದು ಆಯಿತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಎಸ್, ಸೊ ನಮ್ಮ ಸೋಷಿಯಲ್ ಸೈನ್ಸ್ ನಮ್ಮ ಆದರ್ಶ್ ಸರ್ ಲಾಸ್ಟ್ ಇಯರ್ ನಾವು ಕ್ರ್ಯಾಶ್ ಕೋರ್ಸ್ 2024 ನಡೆಸಿದ್ವಿ ಅಲ್ಲ. ಸೊ ಆ ಟೈಮಿನಲ್ಲಿ ನಮ್ಮ ಆದರ್ಶ್ ಸರ್ ಏನು ಮಾಡಿದ್ರು, ಒನ್ ಆಫ್ ದ ಕ್ರ್ಯಾಶ್ ಕೋರ್ಸ್ ಲೈವ್ಸಿನಲ್ಲಿ ಮ್ಯಾಪ್ ವರ್ಕ್ನ ಕವರ್ ಮಾಡಿದ್ರು. ಸೋಷಿಯಲ್ ಸೈನ್ಸಿನಲ್ಲಿ ಮ್ಯಾಪ್ ವರ್ಕ್ನ ಕವರ್ ಮಾಡಿದ್ರು. ಅದು ಈ ವಿಡಿಯೋ ಅಲ್ಲಿ ಕವರ್ ಮಾಡಿದ್ರು ಆಯ್ತಾ ಮಕ್ಕಳೇ. ಯಾವುದಿದು? ಆಲ್ ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ಮ್ಯಾಪ್ ವರ್ಕ್ ಇನ್ 1 shot ಅನ್ನೋ ವಿಡಿಯೋ. ಅಗೇನ್ ಈ ವಿಡಿಯೋದು ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಈ ವಿಡಿಯೋನ ನೀವು ಈ ಟೈಮ್ ಸ್ಟ್ಯಾಂಪ್ ಇಂದ ನೋಡಿದ್ರೆ ಬರೀ ಮ್ಯಾಪ್ ವರ್ಕ್ ಇನ್ಕ್ಲೂಡ್ ಆಗಿರತ್ತೆ ಆಯ್ತಾ. ಸೊ 3 hours 51 minutes 10 seconds ಆದ್ಮೇಲೆ ನೀವು ಈ ವಿಡಿಯೋನ ವಾಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮ್ಯಾಪ್ ವರ್ಕ್ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ನೆಲ್ಲ ಆದರ್ಶ್ ಸರ್ ಕವರ್ ಮಾಡಿದ್ದಾರೆ ಆಯ್ತಾ ಇದರಲ್ಲಿ. ಸೊ ಸಡನ್ ಆಗಿ 10th ಎಂಟರ್ ಆದ್ಮೇಲೆ ನೀವು ಟ್ರಿಗ್ನೋಮೆಟ್ರಿನೂ ಕಲಿಬೇಕು, ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನು ಕಲಿಬೇಕು, ಈ ಕಡೆ ಬಯಾಲಜಿ ಲೈಫ್ ಪ್ರಾಸೆಸ್ಸು ಕಲಿಬೇಕು. ಸೊ ಅದೆಲ್ಲ ನಿಮಗೆ ಓವರ್ವೆಲ್ಮ್ ಆಗ್ಬಿಡತ್ತೆ, ತುಂಬಾನೇ ತಲೆಗೆ ಏನು ಹುಳ ಬಿಟ್ಕೊಂಡಂಗೆ ಆಗ್ಬಿಡತ್ತೆ. ಸೊ ಈಗ್ಲಿಂದಾನೇ ಸ್ವಲ್ಪ ಮಜಾ ಮಾಡ್ಕೊಂಡು ಕಾನ್ಸೆಪ್ಟ್ಸ್ ಕಲಿತ್ರೆ ನಿಮಗೆ 10th ಹೋದ್ಮೇಲೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆಯ್ತಾ. ಆ್ಯಂಡ್ ಮ್ಯಾಪ್ ವರ್ಕ್ ಇಸ್ ಅ ವೆರಿ ಫನ್ ಜಾಯಸ್ ಕಾನ್ಸೆಪ್ಟ್ ಅಲ್ವಾ. ಸೊ ಅದಕ್ಕೆ ಮ್ಯಾಪ್ ವರ್ಕ್ನ ಕಲೀರಿ ಅಂತ ಹೇಳ್ತಿದ್ದೀನಿ ಆಯ್ತಾ ಮಕ್ಕಳೇ. ಸೊ ದೀಸ್ ಆರ್ ಸಮ್ ಥಿಂಗ್ಸ್ ವಿ ವಾಂಟೆಡ್ ಟು ಟೆಲ್ ಯು. ನಾ ಹೇಳ್ದಂಗೆ ಫಸ್ಟ್ ಚಾಪ್ಟರ್ಸ್ನ ನೀವು ಎಲ್ಲ ಇನ್ಫಾರ್ಮೇಷನ್ನ ಗ್ರಹಿಸಿ ಅದನ್ನು ಮೆಮೊರೈಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ಜಸ್ಟ್ ಅಟ್ಲೀಸ್ಟ್ ಆ ಪ್ಲೇಲಿಸ್ಟಲ್ಲಿರೋ ವಿಡಿಯೋಸ್ನ ಆದರೂ ಹೋಗಿ ವಾಚ್ ಮಾಡಿ. ಓಕೆ, ಈ ವಿಡಿಯೋಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ, ಈ ಚಾಪ್ಟರಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ ಅಂತ ಐಡಿಯಾ ಇದ್ದರೆ ಅಟ್ಲೀಸ್ಟ್ ನಿಮಗೆ 10th ಸ್ಟ್ಯಾಂಡರ್ಡ್ ಜರ್ನಿ ಈಸಿ ಆಗುತ್ತೆ ಆಯಿತಾ. ಸೊ ಅದಾದಮೇಲೆ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ನ ಪ್ರಾಕ್ಟೀಸ್ ಮಾಡ್ತೀರಾ. ಅದೇ ಟೈಮಲ್ಲಿ ಬೇಕಾದರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿನ ಕಲಿತೀರಾ. ಅದರೊಟ್ಟಿಗೆ
ಒಟ್ಟಿಗೆ ಕನ್ಸ್ಟ್ರಕ್ಷನ್ಸ್ನ ಕಲಿತೀರಾ ಆ್ಯಂಡ್ ಸೋಷಿಯಲ್ ಸೈನ್ಸಲ್ಲಿ ಮ್ಯಾಪ್ ವರ್ಕ್ನ ಕೂಡ ಕಲಿತೀರಾ ಆಯಿತಾ. ಟ್ರಿಗ್ನೋಮೆಟ್ರಿ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ, ಯಾಕಂದರೆ ಮುಂಚೆ ಯಾವತ್ತೂ ನೀವು ಟ್ರಿಗ್ನೋಮೆಟ್ರಿ ಬಗ್ಗೆ ಕಲ್ತಿರಲ್ಲ ಅಲ್ವಾ. ಸೊ ಅದರಲ್ಲಿ ರೇಷಿಯೋಸ್ ಆಮೇಲೆ ಕ್ವೆಶ್ಚನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಎಲ್ಲ ಬರುತ್ತೆ. ಸೊ ಅದು ನಿಮಗೆ ಒಂದೇ ಸಮ ಏನು ಏನು ಕಲಿತಿದ್ದೀನಿ ಅಂತ ಅನಿಸದೇ ಇರಲಿ ಅನ್ನೋದಕ್ಕೆ ನೀವು ಸ್ವಲ್ಪ ಈಗಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೋಬೋದು ಆಯಿತಾ ಮಕ್ಕಳೇ. ಸೊ ನಾ ಹೇಳ್ದಂಗೆ ಏನು ನಿಮ್ಮ ಸಮ್ಮರ್ 2024 ಮಜಾ ಮಾಡೋ ಟೈಮಲ್ಲ, ಸಮ್ಮರ್ 2025 ನಮ್ಮ 9th ಸ್ಟ್ಯಾಂಡರ್ಡ್ ಪಾಸ್ಔಟ್ಸ್ ಮಜಾ ಮಾಡ್ಬೋದು. ಸದ್ಯಕ್ಕೆ ಈಗಿರುವಂತಹ ಟೈಮ್ನ ತುಂಬ ಏನು ಕಾಷಿಯಸ್ ಆಗಿ ನೀವು ಯೂಸ್ ಮಾಡಬೇಕು, ತುಂಬ ಚಾಲುವಾಗಿ ನೀವು ಈ ಟೈಮ್ನ ಯೂಸ್ ಮಾಡ್ಕೋಬೇಕು ಆಯಿತಾ ಮಕ್ಕಳೇ. ಸೊ ಆಲ್ ದ ಬೆಸ್ಟ್. ನಿಮ್ಮ ಸಮ್ಮರ್ ವೆಕೇಷನಲ್ಲಿ ತುಂಬಾ ನಿಮಗೆ ಮಜಾ ಇರಲಿ, ತುಂಬಾ ಪ್ಲೇಸಸ್ ನೋಡೋಂಗಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ಗೆ ಎಷ್ಟು ಊಟ ಮಾಡಬೇಕು ಊಟ ಮಾಡಿ, ಆ್ಯಂಡ್ 10th ಸ್ಟ್ಯಾಂಡರ್ಡ್ನ ಫೇಸ್ ಮಾಡೋಕ್ಕೆ ತುಂಬ ಸ್ಟ್ರಾಂಗ್ ಆಗಿ ರೆಡಿಯಾಗಿ ಆಯಿತಾ ಮಕ್ಕಳೇ. ಆ್ಯಂಡ್ ಪರೀಕ್ಷೆನ ನಿಮ್ಮ 10th ಸ್ಟ್ಯಾಂಡರ್ಡ್ ಜರ್ನಿಯಲ್ಲಿ ಇನ್ಕ್ಲೂಡ್ ಮಾಡೋದನ್ನ ಮರಿಬೇಡಿ ಆಯಿತಾ. ಸೊ ದಿಸ್ ಇಸ್ ಯೋರ್ ಹರ್ಷಿತಾ ಮ್ಯಾಮ್ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ನೋಡ್ತೀನಿ ನಾನು. ಬಾಯ್ ಬಾಯ್.